ಅದರ ಜೊತೆಗೆ ಹೋರಾಟ ಮುಂದುವರಿಸುವ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಮುಡಾ ಕೇಸ್ನಲ್ಲಿ ಸಿಎಂಗೆ ಕ್ಲೀನ್ ಚಿಟ್ ಸಿಕ್ಕಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಸರಿಯಾಗಿ ನಡೆದಿಲ್ಲ. ನಮ್ಮ ಆರೋಪ ನಿಜ. ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ತನಿಖೆ ಸರಿಯಾಗಿ ನಡೆದಿಲ್ಲ, ಕ್ಲೀನ್ ಚಿಟ್ ಕೊಟ್ರೆ ನಮ್ಮ ಆರೋಪ ಸತ್ಯ ಆದಂತೆ. ರಾಜಕೀಯ ಒತ್ತಡಕ್ಕೆ ಅಧಿಕಾರಿಗಳು ಮಣಿದಿರುವುದು ನಿಜ ಎನ್ನುವ ಮುಖಾಂತರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲೋಕಾಯುಕ್ತ ತನಿಖಾ ಸಂಸ್ಥೆ ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದೇ ಆದರೆ ನಾವು ಭಾರತೀಯ ಜನತಾ ಪಾರ್ಟಿ ಹಲವು ದಿನಗಳಿಂದ ಏನು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ವಿ. ಲೋಕಾಯುಕ್ತ ತನಿಖೆ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ, ಮುಖ್ಯಮಂತ್ರಿಗಳ ಒತ್ತಡಕ್ಕೆ ಮಣಿದಿದ್ದಾರೆ, ಇವೆಲ್ಲ ನಮ್ಮ ಆರೋಪಗಳು ಸತ್ಯ ಆದಂತೆ. ಮೊನ್ನೆ ದಿನ ಎಸ್, ಸ್ವತಃ ಸ್ನೇಹಮಯಿ ಕೃಷ್ಣ ಅವರೇ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ಕೇಳಿಸ್ತಿದೆಯಾ? ನಮಸ್ಕಾರ, ಕೇಳ್ತಾರೆ ಸರ್. ಪ್ರಮುಖವಾಗಿ ಮುಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹೋರಾಟ ಇನ್ನೂ ಕೂಡ ಅದೇ ರೀತಿ ಇದೆ. ಆದ್ರೆ ಈಗ ಲೋಕಾಯುಕ್ತ ಕೊಟ್ಟಂತ ಕ್ಲೀನ್ ಚಿಟ್ ವಿಚಾರವಾಗಿ ಏನ್ ಹೇಳ್ತೀರಾ ಸರ್? ಮೇಡಮ್, ಅವ್ರು ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಸ್ಪಷ್ಟವಾದ ಮಾಹಿತಿ ಅಧಿಕೃತವಾಗಿ ಸಿಕ್ಕಿಲ್ಲ. ಓಕೆ, ನಿಮ್ಮ ಮಾಧ್ಯಮ ಮೂಲಕ ನಮಗೆ ತಿಳಿದು ಬಂದಿದೆ. ಓಕೆ, ಇದು ನಿರೀಕ್ಷಿತವಾದ ವಿಚಾರ. ಯಾಕಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಪ್ರಭಾವಕ್ಕೊಳಗಾಗಿ ಸುಳ್ಳು ವರದಿ ಅಥವಾ ತಪ್ಪು ವರದಿ ಕೊಡಬಹುದು ಅಂತೇಳಿ ನಮ್ಗೆ ಮೊದಲಿನ ಕೂಡ ಅನುಮಾನ ಆಯ್ತು. ಹೀಗಾಗಿ ಈ ಪ್ರಕರಣ ಸಿಬಿಐ ಕೊಡಬೇಕು ಅಂತೇಳಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರೋಂಥದ್ದು ಮೇಡಮ್. ಓಕೆ ಸರ್, ನಿಮಗೆ ಲೋಕಾಯುಕ್ತ ತನಿಖೆಯ ವಿಚಾರವಾಗಿ ಮೊದಲಿಂದಲೂ ಕೂಡ ನಂಬಿಕೆ ಇರಲಿಲ್ಲ, ಅದಕ್ಕೋಸ್ಕರನೇ ನಮಗೆ ಇಡಿ ಬೇಕು, ಹಾಗೆ ಸಿಬಿಐ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹೇಳಿಕೆ ಕೊಡ್ತಿದ್ರಿ. ಸೊ ಅಕಸ್ಮಾತ್ ಏನಾದ್ರೂ ಈ ವಿಚಾರವಾಗಿ ಕ್ಲೀನ್ ಚಿಟ್ ಸಿಕ್ಕಿರುವಂತಹ ವಿಚಾರ ನಿಮ್ ಕಿವಿಗೆ ಬಿತ್ತು ಅಂದ್ರೆ ನಿಮ್ಮ ಮುಂದಿನ ನಡೆ ಏನು ಸರ್? ಮೇಡಮ್, ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ. ಅವ್ರೇನು ವರದಿ ಹಾಕಿರೋ ತಕ್ಷಣ ಅದೇ ಸತ್ಯ ಆಗಲ್ಲ, ಮತ್ತೆ ಅವರು ಶಿಕ್ಷೆ ತಪ್ಪಿಸೋಕೆ ಸಾಧ್ಯನೇ ಇಲ್ಲ. ಸೊ ನಮ್ಮದೇ ಸಾಕ್ಷ್ಯಗಳು ಸ್ಪಷ್ಟವಾಗಿದೆ. ಆ ಸಾಕ್ಷ್ಯಗಳನ್ನ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ಈ ಪ್ರಕರಣ ಸಿಬಿಐ ಕೊಡಿಸುವಂತ ಪ್ರಯತ್ನ ನಾವು ಮಾಡ್ತಾನೆ ಇದೀವಿ. ಸೊ ಅದಾದ ನಂತರದಲ್ಲಿ ಮಾನ್ಯ ನ್ಯಾಯಾಲಯದಲ್ಲೇ ನೇರವಾಗಿ ಆರೋಪನ ಸಾಬೀತುಪಡಿಸುವಂತ ಎಲ್ಲಾ ಅವಕಾಶಗಳು ನಮ್ಗೆ ಇರೋದ್ರಿಂದ ಹಾಗಾಗಿ ಇವ್ರು ಏನೇ ವರದಿ ಸಲ್ಲಿಸಿದ್ರು ಕೂಡ ನನಗೇನು ತೊಂದರೆ ಆಗಲ್ಲ. ಸೊ ಸ್ವಲ್ಪ ನಿಧಾನ ಆಗುತ್ತೆ, ಹೋರಾಟ ಹೆಚ್ಚಿನ ಮಾಡಿದ್ರೆ ಹೋರಾಟ ಮಾಡ್ಬೇಕಾಗತ್ತೆ ಅಷ್ಟೇ. ಸರ್, ಈಗ ಒಂದು ಈ ಹಿಂದೆ ಈ 14 ನಿವೇಶನಗಳನ್ನ ಅಂದ್ರೆ ತಮ್ಮ ಪ್ರಭಾವವನ್ನ ಬಳಸಿ ಮುಖ್ಯಮಂತ್ರಿಗಳು ತಮ್ಮ ಪತ್ನಿ ಹೆಸರಿಗೆ ಮಾಡಿದ್ರು ಅನ್ನೋ ಆರೋಪ ಮಾಡಿದ್ರಿ. ಸೊ ಅದೇ ವಿಚಾರವಾಗಿ ಲೋಕಾಯುಕ್ತ ಕೂಡ ಈ ಕ್ಲೀನ್ ಚಿಟ್ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ಪ್ರಭಾವ ಇದೆ ಅಂತ ಅಂತೀರಾ ನೀವು? ಹೌದು, ಖಂಡಿತವಲ್ಲ ಮೇಡಮ್. ಮೇಡಮ್, ಇಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕಾದ್ರೆ ಸ್ವತಃ ಸಿದ್ದರಾಮಯ್ಯ ಮತ್ತು ಕುಟುಂಬದವರು 14 ನಿವೇಶನ ವಾಪಸ್ ಕೊಟ್ಟಿದ್ದಾರೆ ಅಂದ್ರೆ ತಮ್ಮ ತಪ್ಪನ್ನ ಒಪ್ಕೊಂಡಿದ್ದಾರೆ ಅರ್ಥ. ಇಲ್ಲ ಅಂತಂದ್ರೆ ಅವರೇ ಹೇಳಿದ ಪ್ರಕಾರ 60 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಬೆಲೆ ಬಾಳುವ ನಿವೇಶನನ್ನ ಪ್ರಕರಣ ದಾಖಲಾತಿ ಯಾಕೆ ವಾಪಸ್ ಕೊಡ್ತಾರೆ? ಅಂದ್ರೆ ಬಚಾವಾಗಕ್ಕೆ ವಾಪಸ್ ಕೊಟ್ರು ಅಂತೀರಾ? ಹೌದು ಮೇಡಮ್, ನಮ್ಮ ಶಿಕ್ಷಣದ ತಪ್ಪಿಸ್ಕೋಬಹುದು ಅಥವಾ ಕಡಿಮೆ ಶಿಕ್ಷೆ ಅನುಭವಿಸಬಹುದು ಅನ್ನೋ ಕಾರಣಕ್ಕೆ ಅವರು ನಿವೇಶನ ವಾಪಸ್ ಕೊಟ್ಟರು ಅಂತದ್ದು ಸ್ಪಷ್ಟವಾಗಿದೆ. ಓಕೆ ಸರ್, ಈಗ ಇಡಿ ಕೂಡ ಈ ಮುಡಾ ಹಗರಣದ ವಿಚಾರವಾಗಿ ಸಾಕಷ್ಟು ಮಾಹಿತಿ ದಾಖಲೆ ಕಲೆ ಹಾಕಿದೆ ಸರ್. ಅದರ ಜೊತೆಗೆ ಸಿದ್ದರಾಮಯ್ಯನವರಿಗೆ ನೋಟಿಸ್ ಕೊಡುವ ವಿಚಾರವಾಗಿ ಅವರ ಪತ್ನಿಯವರಿಗೂ ಕೂಡ ನೋಟಿಸ್ ಕೊಡುವ ವಿಚಾರವಾಗಿ ಸ್ವಲ್ಪ ಮಾತುಕತೆ ನಡೀತಾ ಇದೆ. ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಸೊ ಎಲ್ಲೋ ಒಂದು ಕಡೆ ಅಕಸ್ಮಾತ್ ಈಗ ಲೋಕಾಯುಕ್ತದಿಂದ ಕ್ಲೀನ್ ಚಿಟ್ ಸಿಕ್ಕಿ ಮುಡಾದಲ್ಲಿ ಅಕಸ್ಮಾತ್ ಏನಾದ್ರು ಸಿದ್ದರಾಮಯ್ಯನವರ ಪಾತ್ರ ಇದೆ ಅಂತಂದ್ರೆ ಏನ್ ಹೇಳ್ತೀರಾ ಸರ್ ನೀವು? ಮೇಡಮ್, ನನ್ನ ಪ್ರಕಾರ ಲೋಕಾಯುಕ್ತರು ಈಗಲೇ ಅಂತಿಮ ವರದಿ ಸಲ್ಲಿಸಕ್ಕೆ ಸಾಧ್ಯನೇ ಇಲ್ಲ. ಸೊ ಏನಂದ್ರೆ ಇದುವರೆಗೂ ಏನ್ ತನಿಖೆ ಇಲ್ಲ, ಅದ್ರ ಬಗ್ಗೆ ಅಷ್ಟೇ ವರದಿ ಕೊಡಿ ಅಂತೇಳಿ ಮಾನ್ಯ ಉಚ್ಚ ನ್ಯಾಯಾಲಯ ಹೇಳಿರೋಂಥದ್ದು. ಸೊ ನಾವು ಸಿಬಿಐಗೆ ಕೊಡ್ಸೋದಕ್ಕೆ ಈ ಕಾರಣದಿಂದನೇ ಲೋಕಾಯುಕ್ತರು ಅಂತಿಮ ವರದಿ ಸಲ್ಲಿಸೋದಕ್ಕೆ ಅವಕಾಶ ನೀಡಬಾರ್ದು ಅಂತೇಳಿ ನಮ್ಮ ಮನವಿಗೆ ಮಾನ್ಯ ನ್ಯಾಯಾಲಯ ಸ್ಪಂದಿಸಿ 28ರವರೆಗೂ ಯಾವುದೇ ವರದಿ ಸಲ್ಲಿಸಬಾರ್ದು ಅಂತೇಳಿ ಆದೇಶ ಮಾಡಿದೆ. 27ನೇ ತಾರೀಕು ಈ ಪ್ರಕರಣ ಸಿಬಿಐಗೆ ವಹಿಸಿದ ನಂತರ ತನಿಖೆ ಸಿಬಿಐ ಮುಖಾಂತರ ನಡೆಯುತ್ತೆ. ಆರೋಪ ಸಾಬೀತಾಗತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಸರ್, ಈಗ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ ಆ ವಿಚಾರವಾಗಿ ನನಗೆ ಗೊತ್ತಿಲ್ರಿ, ಕ್ಲೀನ್ ಚಿಟ್ ಕೊಟ್ಟರು ಅಂತದ್ದು ಅದು ಇದು ಅಂತೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಹೇಳ್ತಾರೆ ಸ್ಟೇಟ್ ಅಲ್ಲಿ ಇರುವಂತಹ ತನಿಖಾ ತಂಡದ ಮೇಲೆ ಬಿಜೆಪಿ ಅವರಿಗೆ ನಂಬಿಕೆ ಇಲ್ಲ, ಇನ್ನ ಸೆಂಟ್ರಲ್ ತನಿಖಾ ತಂಡದ ಮೇಲೆ ರಾಜ್ಯ ಸರ್ಕಾರಕ್ಕೆ ನಂಬಿಕೆ ಇಲ್ಲ. ಸೊ ತನಿಖಾ ತಂಡ ನಂಬುವಂತದ್ದೇ ನಮಗೆ ಇಲ್ಲಿ ಸಾಕಷ್ಟು ಅನುಮಾನ ಅಂತ ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ನೀವು ಅವಿರತವಾದಂತಹ ಹೋರಾಟವನ್ನ ನಡೆಸ್ಕೊಂಡೇ ಬರ್ತಿದ್ದೀರಾ ಮುಡಾ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಏನ್ ಹೇಳ್ತೀರಾ ಸರ್ ಈ ವಿಚಾರವಾಗಿ? ಮೇಡಮ್, ಇಲ್ಲಿ ತನಿಖಾ ಸಂಸ್ಥೆ ಅದನ್ನ ಹೇಳ್ತೀವಿ ಮೇಡಮ್, ತನಿಖಾ ಸಂಸ್ಥೆಗಳ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ಹಾಗಾದ್ರೆ ಯಾರು ತನಿಖೆ ಮಾಡಬೇಕು?
ಸೊ ನಾವಿಲ್ಲಿ ಲೋಕಾಯುಕ್ತ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ. ಹ್ಮ್ ಸೊ ಲೋಕಾಯುಕ್ತ ಅಧಿಕಾರಿಗಳಿಗೆ ಸತ್ಯಾಂಶದ ಕೂಡ ವರದಿ ಸಲ್ಲಿಸಬೇಕು ಅಂತ ಅವ್ರಿಗೆ ಒಂದು ಇದ್ರ ಕೂಡ ಅಭಿಪ್ರಾಯ ಇದ್ರು ಕೂಡ ಹ್ಮ್ ಇವರು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಅವರು ರಾಜ್ಯ ಸರ್ಕಾರದ ಅಧಿಕಾರದಲ್ಲಿರೋರು ಒಂದು ಪ್ರಭಾವನ ಬಳಸಿ ತಮಗೆ ಅನುಕೂಲವಾದ ರೀತಿ ವರದಿ ಸಲ್ಲಿಸೋದು ಒತ್ತಡ ಆಗ್ತಾರೆ ಅಂತ ನಮ್ಮ ಆರೋಪ ಅಷ್ಟೇ. ಅದು ಬಿಟ್ಟು ಇನ್ನೇನು ಇಲ್ಲ, ಬೇರೆ ಇನ್ನೇನಿಲ್ಲ. ಅವ್ರಿಗೆ ಈಗ ಯಾರೇ ತನಿಖೆ ಮಾಡಿದ್ರು ಕೂಡ ಓಕೆ ಸತ್ಯಾಂಶ ಇಂದ ಕೂಡಿದ ವರದಿನ ಸಲ್ಲಿಸಲೇಬೇಕು. ಮತ್ತೆ ಈಗಾಗ್ಲೇ ನಮ್ಮ ಹತ್ರ ಪೂರ್ತ ಸಾಕ್ಷ್ಯಗಳಿರೋದ್ರಿಂದ ಅವ್ರು ಏನೇ ವರದಿ ಸಲ್ಲಿಸಿದ್ರು ಕೂಡ ನಮ್ಮ ಹತ್ರ ಇರೋ ಸಾಕ್ಷ್ಯಗಳನ್ನ ಇಟ್ಕೊಂಡು ಆರೋಪ ಸಾಬೀತುಪಡಿಸೋಕೆ ನಮ್ಮ ಹತ್ರ ಸಾಕಷ್ಟು ಸಾಕ್ಷ್ಯಗಳಿವೆ. ಸೊ ಎಲ್ಲೋ ಒಂದ್ ಕಡೆ ಅಕಸ್ಮಾತ್ ಈ ಕ್ಲೀನ್ ಚಿಟ್ ಸಿಕ್ಕರೆ ಸರ್ ಇದು ಕ್ಲೈಮ್ಯಾಕ್ಸ್ ಹಂತ ಮುಗ್ದೆ ಹೋಯ್ತು ಇಲ್ಲಿಗೆ ಅಂತ ಮಾತನಾಡ್ತಿದ್ದಾರೆ. ಖಂಡಿತ ಇಲ್ಲ ಮೇಡಮ್, ಇದು ಇನ್ನೂ ಪ್ರಾರಂಭಿಕ ಅಂತ ಅಷ್ಟೇ. ಓಕೆ ಈಗ ಅವರ ಅಂತಿಮ ವರದಿ ಏನೇ ಸಲ್ಲಿಸಿದ್ರು ಕೂಡ ಓಕೆ ಅದು ಸರಿನೋ ತಪ್ಪು ಅನ್ನೋದ್ರ ಬಗ್ಗೆ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ಆರೋಪ ಸಾಬೀತುಪಡಿಸಕ್ಕೆ ನಮ್ಗೆ ಹಲವಾರು ಅವಕಾಶಗಳಿದೆ. ಹಾಗಾಗಿ ಇವ್ರು ಏನೇ ಆರೋಪ ಇವರು ಕ್ಲೀನ್ ಚೀಟ್ ವರದಿನ ಯಾವುದೇ ವರದಿ ಕೊಟ್ಟರು ಕೂಡ ಓಕೆ ನಾವು ಆರೋಪನ ಪಡಿಸ್ತೀವಿ. ಈ ಪ್ರಕರಣದಲ್ಲಿ ಯಾರು ತಪ್ಪಿಸಿದ್ರೆ ಅವ್ರು ಶಿಕ್ಷೆ ಕೊಡಿಸೋದು ಸದಾಸಿದ್ಧ. ಸೊ ಅಂದ್ರೆ ಕೊನೆಯದಾಗಿ ನಿಮ್ಮ ಹೋರಾಟ ಇದೇ ರೀತಿ ಮುಂದುವರಿಯುತ್ತೆ, ಯಾವುದೇ ಕಾರಣಕ್ಕೂ ಕೂಡ ವಾಪಸ್ ಆಗಲ್ಲ ನೀವು? ಖಂಡಿತ ಅಲ್ಲ ಮೇಡಮ್, ಮುಂದಿಟ್ಟ ಹೆಜ್ಜೆನ ಹಿಂದೆ ಇಡ ಪ್ರಶ್ನೆನೇ ಇಲ್ಲ. ಸೊ ಇದೇ ರೀತಿ ಮುಂದುವರ್ಸ್ಕೊಂಡೋಗಿ ಈ ಪ್ರಕರಣಕ್ಕೊಂದು ತಾರ್ಕಿಕ ಅಂತ್ಯವನ್ನು ಕಾಣಿಸ್ತೇವೆ. ನಿಮ್ ಹೋರಾಟಕ್ಕೆ ಹಿನ್ನಡೆ ಆಗಲ್ಲ ಅಂತೀರಾ? ಖಂಡಿತವಲ್ಲ ಮೇಡಮ್, ಅವ್ರು ಏನೇ ಮಾಡಿದ್ರು ಕೂಡ ನಮ್ಮ ಹೋರಾಟಕ್ಕೊಂದು ಪೂರಕ ಸಾಕ್ಷರಗಳಾಗತ್ತೆ ಅಷ್ಟೇ ಹೊರತು ಹಿನ್ನಡೆ ಆಗಕ್ಕಂತ ಸಾಧ್ಯ ಅಲ್ಲ. ಓಕೆ ಸರ್, ಓಕೆ, ಧನ್ಯವಾದಗಳು ಸರ್. ರಾಜ್ ನ್ಯೂಸ್ ನೊಟ್ಟಿಗೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಎಸ್ ನೋಡಿ, ಒಂದ್ ಕಡೆ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇರುವಂತದ್ದು ಇಷ್ಟೇ, ನನ್ನ ಹೋರಾಟಕ್ಕೆ ಯಾವತ್ತೂ ಹಿನ್ನಡೆ ಆಗಲ್ಲ, ನಾನು ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಇಲ್ಲಿಗೆ ಬಿಡಲ್ಲ, ಇದನ್ನ ತಾರ್ಕಿಕ ಅಂತ್ಯದವರೆಗೂ ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಬಿಡಲ್ಲ. ಯಾಕಂದ್ರೆ ಕ್ಲೀನ್ ಚಿಟ್ ಕೊಟ್ಟ ನಂತರ ಇದು ಮುಗೀತು ಅನ್ನುವಂತಹ ವಿಚಾರವಾಗಿ ನಾನು ಒಪ್ಕೊಳ್ಳಲ್ಲ. ಇಲ್ಲಿ ಅಕ್ರಮ ಎಸಗಿರುವಂತದ್ದು, ಭ್ರಷ್ಟಾಚಾರ ಆಗಿರುವಂತದ್ದು ನಿಜ, ಇದ್ರ ವಿರುದ್ಧ ನಾನು ಹೋರಾಡ್ತೀನಿ ಅಂತ ಪಣ ತೊಟ್ಟು ನಿಂತಿದ್ದಾರೆ.